ಧರ್ಮಸ್ಥಳ ಹೆಸರಲ್ಲೇ ಇದೆ ಧರ್ಮ ಅಂತ. ಹೆಸರೇ ಸೂಚಿಸುವಂತೆ ಇದು ಧರ್ಮಕ್ಕೆ ಹೆಸರಾದ ಊರು. ಸುಮಾರು 800 ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಕುಡುಮ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ಭೀರ್ಮಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮ ಬಲ್ಲಾಳಿ ಅವರು ನೆಲ್ಲಡಿ ಬೀಡು ಎಂಬಲ್ಲಿ ವಾಸಿಸುತ್ತಿದ್ದರು. ದಾನ ಧರ್ಮಕ್ಕೆ ಹೆಸರಾಗಿದ್ದ ಇವರಿಗೆ ಒಮ್ಮೆ ಧರ್ಮದೈವಗಳು ಕಾಣಿಸಿಕೊಂಡು ಧರ್ಮದೈವಗಳನ್ನು ಸ್ಥಾಪಿಸುವಂತೆ ತಿಳಿಸಿದರು. ಅಲ್ಲದೆ ಧರ್ಮವನ್ನು ಹರಡಲು ತಮ್ಮ ಜೀವನವನ್ನು ಧರ್ಮಕ್ಕೆ ಮುಡಿಪಾಗಿಡಬೇಕೆಂದು ತಿಳಿಸಿದರು. ಇದಾದ ಬಳಿಕ 4 ಧರ್ಮದೈವಗಳ ವಾಸಸ್ಥಾನವಾಯಿತು. ದೈವಗಳ ಪೂಜಿಸಲು ಬ್ರಾಹ್ಮಣ ಅರ್ಚಕರನ್ನ ಆಹ್ವಾನಿಸಿದಾಗ ಅರ್ಚಕರು ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಸೂಚಿಸಿದರು. ಅದರಂತೆ ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇಗುಲದಿಂದ ಲಿಂಗ ತರುವಂತೆ ಅಣ್ಣಪ್ಪ ಸ್ವಾಮಿಯನ್ನು ಕಳುಹಿಸಲಾಯಿತು. ಅಣ್ಣಪ್ಪ ಸ್ವಾಮಿ ತಂದ ಲಿಂಗ ಪ್ರತಿಷ್ಠಾಪಿಸಿದರು. ಈ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರು ಇಟ್ಟು ಇಲ್ಲಿ ದಾನ ಧರ್ಮವನ್ನೇ ಆರಾಧಿಸಬೇಕೆಂದು ತಿಳಿಸಿದರು. ಅಂದಿನಿಂದ ಧರ್ಮಸ್ಥಳದಲ್ಲಿ ಅನ್ನದಾನ, ಆರೋಗ್ಯ ದಾನ, ವಿದ್ಯಾದಾನ ನಡೆಸಿಕೊಂಡು ಬರುತ್ತಿದ್ದಾರೆ. ಇದಕ್ಕೆ ಧರ್ಮಸ್ಥಳ